ಎಲ್ಲರಿಗೂ ನಮಸ್ಕಾರ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಡಿಸೆಂಬರ್ 2024 ಡಿಪ್ಲೊಮಾ ಎಕ್ಸಾಮ್ದು ರಿಸಲ್ಟ್ ಬಂದಾಗಿದೆ. ರಿಸಲ್ಟ್ ಬಂದಮೇಲೆ ಯಾರಿಗಾದರೂ ಪೇಪರ್ ರೀಚೆಕಿಂಗ್ ಮಾಡಬೇಕಾಗಿತ್ತು ಅಂದರೆ ಮತ್ತೆ ಆನ್ಸರ್ ಪೇಪರ್ದು ಫೋಟೋ ಕಾಪಿ ತರಿಸಿ ನೋಡಬೇಕಾಗಿತ್ತು ಅಂತಂದ್ರೆ ಅವರಿಗೆ ಲಾಸ್ಟ್ ಡೇಟ್ ಯಾವಾಗ ಮತ್ತೆ ಫೀಸ್ ಎಷ್ಟು ಅಂತ ಎಲ್ಲ ಮಾಹಿತಿನ ಇಲ್ಲಿ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಈ ಸರ್ಕ್ಯುಲರ್ ಅನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮತ್ತು ಈ ವಿಡಿಯೋ ಯಾರಾದರೂ ಅಥವಾ ಈ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ಇಮಿಡಿಯೇಟ್ ಆಗಿ ವಿಡಿಯೋ ಹಾಕಿದರೆ ನೋಟಿಫಿಕೇಶನ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಸರ್ಕ್ಯುಲರ್ ಡೇಟೆಡ್ ಸರ್ಕ್ಯುಲರ್ ಇದು 4/4/2025 ಪ್ರಕಾರ. ಸೊ ಡಿಸೆಂಬರ್ 2024 ಡಿಪ್ಲೊಮೊ ಸೆಮಿಸ್ಟರ್ ಪರೀಕ್ಷೆಯ ಮೌಲ್ಯಮಾಪನದ ತೇಹರಿ ಉತ್ತರ ಪತ್ರಿಕೆಗಳ ಸ್ಕ್ಯಾಡ್ ಫೋಟೋ ಪ್ರತಿ ನೀಡುವುದು ಅಷ್ಟೇ ಅಲ್ಲದೆ ಮರು ಮೌಲ್ಯಮಾಪನ ಮಾಡುವ ಕುರಿತು. ಸೊ ಇದರ ಬಗ್ಗೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಯಾರು ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಂತ ಅನ್ಕೊಂಡಿರಿ ಅಥವಾ ಫೋಟೋ ಕಾಪಿ ತರಿಸ್ಕೊಳ್ಬೇಕು ಅಂತ ಅನ್ಕೊಂಡಿರಿ, ಫಸ್ಟ್ ಇಲ್ಲಿ ನಿಯಮಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಯರ್ ನಿಯಮಗಳನ್ನು ಓದ್ಕೊಳ್ಬೇಕಾಗುತ್ತದೆ. ಆಮೇಲೆ ಫೋಟೋ ಕಾಪಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ದಾರೆ. ಅನ್ನೋರಿಗೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತಲೂ ಕೊಟ್ಟಿದ್ದಾರೆ. ಸೊ ಫ್ರಮ್ 5th ಫೆಬ್ರವರಿ 2025 ಸ್ಟಾರ್ಟ್ ಆಗಿ 12th ಫೆಬ್ರವರಿ 2025 ತನಕ ನೀವು ಫೋಟೋ ಕಾಪಿ ಸಲುವಾಗಿ ಅಪ್ಲೈ ಮಾಡಬಹುದು. ಲಾಸ್ಟ್ ಡೇಟ್ ನೋಟ್ ಮಾಡ್ಕೊಡ್ರಿ. ಮತ್ತು ಫೀಸ್ ಎಷ್ಟು ಇರ್ತೈತಿ ಫೋಟೋ ಕಾಪಿ ತರಿಸ್ಲಿಕ್ಕೆ ಅಂತಂದರೆ 4 ಸಬ್ಜೆಕ್ಟ್ ಇರ್ತವೆ. ಒಂದು ಸಬ್ಜೆಕ್ಟ್ಗೆ 250 ನೀವು ಪೇ ಮಾಡಬೇಕಾಗುತ್ತೆ. ಸಪೋಸ್ ನೀವು 2 ಸಬ್ಜೆಕ್ಟ್ ಫೋಟೋ ಕಾಪಿ ತರಿಸ್ಬೇಕು ಅಂದರೆ 250 ಪ್ಲಸ್ 250, ಸೊ ಟೋಟಲ್ 500 ನೀವು ಪೇ ಮಾಡಬೇಕಾಗುತ್ತೆ. ಮತ್ತು ಉತ್ತರ ಪತ್ರಿಕೆಗಳ ಸ್ಕ್ಯಾಡ್ ಫೋಟೋ ಕಾಪಿ ನಿಮಗೆ ಮನೆಗೆ ಕಳ್ಸಂಗಿಲ್ಲ. ಅವರು ಎಲ್ಲಿ ಕಳಿಸ್ತಾರೆ ಅಂದರೆ ಇಮೇಲ್ ವಿಳಾಸಕ್ಕೆ. ಅಂದರೆ ವಿದ್ಯಾರ್ಥಿ ಅಭ್ಯಾಸ ಮಾಡುತ್ತಿರುವ ಸಂಸ್ಥೆ ಅಂದರೆ ನಿಮ್ಮ ಒಂದು ಕಾಲೇಜಿನ ಇಮೇಲ್ಗೆ ಮಾತ್ರ ಕಳಿಸ್ತಾರೆ ಅಂತ ಇಲ್ಲಿ ಹೇಳಿ ಕೊಟ್ಟಿದ್ದಾರೆ. ಸೊ ಪರ್ಸನಲ್ ಇಮೇಲ್ ID ಕಳ್ಸಂಗಿಲ್ಲ, ಅದು ಸ್ಕ್ಯಾಡ್ ಫೋಟೋ ಕಾಪಿ ಕಾಲೇಜಿಗೆ ಬರ್ತೈತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಪ್ರತಿ ವಿಷಯಕ್ಕೆ ಪ್ರತ್ಯೇಕ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಸೊ ನೀವು ಸಪ್ರೇಟ್ ಆಗಿನೇ ಅಪ್ಲೈ ಮಾಡಬೇಕು. ಈಚ್ ಫೋಟೋ ಕಾಪಿಗೆ ಸಪ್ರೇಟ್ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ರೀಚೆಕಿಂಗ್ ಆಗಬೇಕು ಅಂದರೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ. ನೋಡ್ರಿ, ಉತ್ತರ ಪತ್ರಿಕೆಯ ಮೌಲ್ಯಮಾಪನ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾಗಿರುವ ಅವಧಿ ದಿನಾಂಕ 5/2/2025 ಸ್ಟಾರ್ಟ್ ಆಗಿ ಎಂಡ್ ಆಗೋದು ಯಾವಾಗ ಅಂದರೆ 12/2025 ತನಕ, ಅಂದರೆ ಫೆಬ್ರವರಿ 12ಕ್ಕೆ ಲಾಸ್ಟ್ ಎಂಡ್ ಆಗುತ್ತೆ. ಇದರಲ್ಲಿ ಒಳಗೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು. ಡೇಟ್ ಇದೆ, ಲಾಸ್ಟ್ ಡೇಟ್ ನೋಟ್ ಮಾಡ್ಕೊಳ್ರಿ. ಅಷ್ಟರೊಳಗಡೆ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹಾಕ್ಲಿಕ್ಕೆ ಅಪ್ಲೈ ಮಾಡಬೇಕು. ಓಕೆ. ಮತ್ತು ಪ್ರತಿ ವಿಷಯಕ್ಕೆ ಅಂದರೆ ನೀವು ಈಚ್ ಪೇಪರ್ ಚೆಕ್ಕಿಂಗ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಈಚ್ ಸಬ್ಜೆಕ್ಟ್ಗೆ ಫೀಸ್ ಎಷ್ಟಿದೆ ಅಂದರೆ 550 ನೀವು ಸಪ್ರೇಟಾಗಿ ಪೇ ಮಾಡಬೇಕಾಗುತ್ತೆ. ಮತ್ತು ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸುವುದು ನೀವು ಸಪ್ರೇಟ್ ಆಗಿನೇ ಅಪ್ಲೈ ಮಾಡಬೇಕು ಈಚ್ ಸಬ್ಜೆಕ್ಟ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಮೌಲ್ಯಮಾಪನದ ಫಲಿತಾಂಶವನ್ನು ಮರುಮಾಪನವಾದ ನಂತರ ಸಂಬಂಧಿಸಿದ ಕಾಲೇಜುಗಳಿಗೆ ಆನ್ಲೈನ್ನಲ್ಲಿ ನಿಗದಿತ ದಿನಾಂಕದಂದು ಕಳಿಸಲಾಗುವುದು. ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕೂಡ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.